ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಪ್ರತಿ ವರ್ಷ ಪ್ರದಾನ ಮಾಡುವ ಉತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನ ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಮೇಲುಕುಂಟೆ ಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕ ತಿಪ್ಪೇಸ್ವಾಮಿ ಮುಡಿಗೇರಿಸಿಕೊಂಡಿದ್ದಾರೆ. ಶಿಕ್ಷಕ ತಿಪ್ಪೇಸ್ವಾಮಿ ಶಾಲಾ ಅಭಿವೃದ್ಧಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತಮ ಪರಿಸರ, ಶಾಲಾ ಆವರಣ, ಸ್ವಚ್ಛತೆ, ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ, ಕಲಿಕಾ ಸಾಮಗ್ರಿಗಳು ಹೀಗೆ ಬಹುತೇಕ ಎಲ್ಲಾ ವಿಧವಾದ ಶಾಲೆಯ ಬೆಳವಣಿಗೆಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವುದನ್ನ ಜಿಲ್ಲೆ ಆಯ್ಕೆ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಈ ಬಾರಿಯ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಇವರ ಉತ್ತಮ ಸೇವೆಗೆ ಸಂದ ಪ್ರಶಸ್ತಿಯಾಗಿದೆ. ಈ ದಿನ ಮಧುಗಿರಿಯಲ್ಲಿ ನಡೆಯುವ ಶಿಕ್ಷಕರ ದಿನಾಚರಣೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಇಲ್ಲಿ ಬರ್ರಿ. या देवी सर्वभूतेषु सरस्वती रूपेण संस्थिता नमस्तस्यै नमो नमः. ಸರಸ್ವತಿ ಸ್ವರೂಪದಂತಿರುವ ನಮ್ಮ ಎಲ್ಲ ಪ್ರೀತಿಯ ಪುಟಾಣಿಗಳಿಗೆ ಪ್ರೀತಿಯಿಂದ ನಮಸ್ಕರಿಸುತ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿದ್ಯೆಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗುತ್ತೆ. ಆ ವಿಧಿ ಕಷ್ಟಗಳ ಮಳೆಯನ್ನು ಸುರಿಸಿದಾಗ ಎದರದೆ ಬೆದರದೆ ಅಂಜದೆ ಅಳುಕದೆ ಕುಗ್ಗದೆ ಬಗ್ಗದೆ ನೀನು ಕಲ್ಲಾಗಿರು. ನೀನು ಮನೆಗೆ ಮಲ್ಲಿಗೆ. ಈ ದಿನ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಪಡೆದಿರುವಂತಹ ತಿಪ್ಪೇಸ್ವಾಮಿ ಸರ್ ಬಗ್ಗೆ ನಾವು ಹೇಳಬೇಕಂದ್ರೆ, ಅವರು ನಮ್ಮ ಶಾಲೆ ಅತಿ ಸುಣ್ಣ ಬಣ್ಣ ಇರಲಿಲ್ಲ ಮತ್ತು ನೋಡೋದಕ್ಕೆ ಸುಂದರವಾಗಿರಲಿಲ್ಲ. ಅವ್ರು ಬಂದ ಮೇಲೆ ಎಲ್ಲ ಪೋಷಕ ಸರ್ ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಮಾತಾಡಿದಾಗ ನಾವೆಲ್ಲ ಹೋಗ್ಬಿಟ್ಟು ಗ್ರಾಮಸ್ಥರನ್ನು ಭೇಟಿ ಮಾಡೋಣ, ಅವರಲ್ಲಿ ಎಷ್ಟು ಕೊಡ್ತಾರೋ ಅವ್ರ ದೇಣಿಗೆಯನ್ನು ಪಡ್ಕೊಂಡು ಶಾಲೆಗೆ ಸುಣ್ಣ ಬಣ್ಣ ಮತ್ತು ಬೇಕಾದಂತಹ ಇವತ್ತು ಒಂದು ನಮ್ಮೆಲ್ಲರಿಗೂ ಸುದಿನ ಆಗಿದೆ. ಕಾರಣ ಒಂದು ಅತ್ಯುತ್ತಮವಾದ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲೇ ಶಿರಾ ತಾಲೂಕಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಅದು ನಮ್ಮ ಶಾಲೆಗೆ ನಮ್ಮ ಸಹೋದ್ಯೋಗಿಗೆ ಬಂದಿರುವಂಥದ್ದು ನನಗಂತೂ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ತಿಪ್ಪೇಸ್ವಾಮಿ ಶಿಕ್ಷಕರು ಇಲ್ಲಿಗೆ ಬಂದು ಸುಮಾರು 5 ವರ್ಷಗಳಾಯಿತು. ಈ 5 ವರ್ಷಗಳ ಅವಧಿನಲ್ಲಿ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಉತ್ತಮವಾಗಿ ಸಭೆಯ ಕೇಂದ್ರ ಬಿಂದುವಾಗಿರುವ ತಿಪ್ಪೇಸ್ವಾಮಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನು ಈ ಶಾಲೆಗೆ ಬಂದು ಇನ್ನೂ 2 ವರ್ಷ ಆಗಿದೆ. ಬಟ್ ನನಗೆ ಅಂಥ ಹೊಸದಂತ ಏನು ಅನ್ನಿಸ್ತಾ ಇಲ್ಲ. ಆ ಸರ್ ಆಗಲಿ, ಶಾಲೆನಲ್ಲಿರೋ ಬೇರೆ ಟೀಚರ್ಸ್ಗಳಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ಮಕ್ಕಳಲ್ಲಿ ಸರು ತುಂಬ ಎಲ್ಲ ಮಕ್ಕಳಿಗೂ ಡಿಸಿಪ್ಲಿನ್ ಕಲಿಸೋದ್ರಿಂದ ಹಿಡಿದು, ಶೈಕ್ಷಣಿಕವಾಗಿ ಹೇಳ್ಕೊಡೋದ್ರಿಂದ ಹಿಡಿದು, ಕ್ರೀಡೆನಲ್ಲಿ ಹೇಳ್ಕೊಡೋದು, ಸಾಂಸ್ಕೃತಿಕವಾಗಿ ಹೇಳ್ಕೊಡೋದು ಎಲ್ಲ. ಮತ್ತು ನಮ್ಮ ಊರಿಗೆ ಒಂದು ಸುದಿನ ಏನಪ್ಪ ಅಂತಂದರೆ, ಈ ಒಂದು ಸಮಾರಂಭ ನಿಜವಾಗಲೂ ಬಹಳ ಸಂತೋಷ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ನಮ್ಮ STMC ಅಧ್ಯಕ್ಷರು ಮತ್ತು ನಮ್ಮ CRP ಸರ್ ಅವರು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನನ್ನ ಎಲ್ಲ ಆತ್ಮೀಯ ಸಹ ಶಿಕ್ಷಕ ವೃಂದಕ್ಕೆ ಇವತ್ತು ನಾವು ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದರೆ, 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ
ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಮತ್ತು ನಮ್ಮ ಊರಿಗೆ ಒಂದು ಸುದಿನ ಏನಪ್ಪ ಅಂತಂದರೆ ಈ ಒಂದು ಸಮಾರಂಭ ನಿಜವಾಗಲೂ ಬಹಳ ಸಂತೋಷ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ನಮ್ಮ STMC ಅಧ್ಯಕ್ಷರು ಮತ್ತು ನಮ್ಮ CRP ಸರ್ ಅವರು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನನ್ನ ಎಲ್ಲ ಆತ್ಮೀಯ ಸಹ ಶಿಕ್ಷಕ ವೃಂದಕ್ಕೆ ಇವತ್ತು ನಾವು ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದರೆ 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಈಗಾಗಲೇ ನಿಮ್ಗೆಲ್ಲ ಕೂಡ ತಿಳಿದಿರ್ತಕ್ಕಂಥದ್ದು, ಹೌದಲ್ವಾ? ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತೀವಿ. ಅಂದರೆ ಜ್ಞಾನಕ್ಕೆ ಸಮನಾರ್ಧವಂಥ ವಸ್ತು ಮತ್ತೊಂದು ಇಲ್ಲ. ಹಾಗೆ ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಈಗಾಗಲೇ ನಿಮ್ಗೆಲ್ಲ ರವಿ ಸರ್ ಈಗಾಗಲೇ ನಿಮಗೆಲ್ಲ ಹೇಳಿದರು. ಯಾಕೆ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಈ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ. ನಿಮಗೆಲ್ಲ ಗೊತ್ತಿದೆಯಲ್ವಾ? ನಮ್ಮ ಶೈಕ್ಷಣಿಕ ಜಿಲ್ಲೆ ಯಾವುದು? ವೆರಿ ಗುಡ್, ಮಧುಗಿರಿ. ನಮ್ಮ ಶೈಕ್ಷಣಿಕ ಜಿಲ್ಲೆ ಮಧುಗಿರಿ. ನಮ್ಮ ಮಧುಗಿರಿಯಲ್ಲಿ ಒಟ್ಟು ಎಷ್ಟು ತಾಲೂಕುಗಳು ಬರ್ತವೆ? ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಎಷ್ಟು ತಾಲೂಕು ಬರ್ತವೆ? 4 ತಾಲೂಕುಗಳು ಬರ್ತವೆ. ಶಿರಾ, ಪಾವಗಡ, ಕೊರಟಗೆರೆ ಮತ್ತು ಮಧುಗಿರಿ. ಈ 4 ತಾಲೂಕುಗಳಲ್ಲಿ ಪ್ರತಿ ವರ್ಷನೂ ಕೂಡ ಇಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾರೆ. ಹಿರಿಯ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಒಟ್ಟು 3 ವಿಭಾಗದಲ್ಲಿ ಇಡೀ ಆ ತಾಲೂಕಿಗೆ ಸೇರಿಸ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾರೆ. ಹಾಗೆ ನಮ್ಮ ಶಿರಾ ತಾಲೂಕಿನಲ್ಲಿ ಒಟ್ಟು 3 ಪ್ರಶಸ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ HPS ವಿಭಾಗ ಅಂದರೆ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ನಿಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರಿಗೆ ಈ ಬಾರಿ ಇಡೀ ಶಿರಾ ತಾಲೂಕಿನಿಂದ ಒಬ್ಬರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಒಬ್ಬರಿಗೆ ಕೊಡೋದು ಹಿರಿಯ ಪ್ರಾಥಮಿಕ ಶಾಲೆ. ಅದು ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಸಾವಿರಾರು ಶಿಕ್ಷಕರಲ್ಲಿ ತಿಪ್ಪೇಸ್ವಾಮಿ ಸರ್ ಅವರಿಗೆ ಒಲಿದು ಬಂದಿರತಕ್ಕಂಥದ್ದು. ಇದು ನಿಮ್ಮ ಶಾಲೆಯ ಒಂದು ಅದೃಷ್ಟ ಮತ್ತು ಇಲ್ಲಿರ್ತಕ್ಕಂಥ ಶುಭ ಸಂದೇಶ. ಶಿಕ್ಷಕರ ದಿನಾಚರಣೆಗೆ ನಿಮ್ಗೆಲ್ಲನೂ ನಾ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ತಿಪ್ಪೇಸ್ವಾಮಿ ಸರ್ ಬಗ್ಗೆನೇ ನನಗಿಂತೂ ಹೆಚ್ಚಿನದಾಗಿ ನಿಮಗೆ ತಿಳಿದಿರ್ತಕ್ಕಂಥದ್ದು, ಹೌದಲ್ವಾ? ಹೆಚ್ಚಿನದಾಗಿ ಯಾವಾಗಲೂ ಕೂಡ ಸದಾ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ.